ಶಾಸ್ತ್ರೀಯ ಸ್ಥಾನಮಾನ ಸಿಗಬೇಕು ಹೋರಾಟದ ಫಲವನ್ನು ನಾನು ಭಾವಿಸಿ ಇವತ್ತು ಕರ್ನಾಟಕದ ಸ್ವಾಭಿಮಾನಕ್ಕೆ ಯಾವ ರೀತಿಯ ಧಕ್ಕೆ ಆಗದಂತೆ ಇವತ್ತು ಕನ್ನಡಕ್ಕೆ ಶಾಸ್ತ್ರೀಯ ಸ್ಥಾನಮಾನ ಸಿಕ್ಕು ಇವತ್ತು ಇಡೀ ಕರ್ನಾಟಕ ರಾಜ್ಯದ ಜನರು ಸುವರ್ಣಾಕ್ಷರಗಳಿಂದ ಬರಬೇಕಾದಂತಹ ದಿನ ಇವತ್ತು. ಅದೇ ರೀತಿಯಾಗಿ ಸಾಮಾನ್ಯ ಕೇಂದ್ರ ಸರ್ಕಾರದ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪ ನೇತೃತ್ವದಲ್ಲಿ ಇವತ್ತು ಎಲ್ಲ ಸರ್ವ ಭಾಷೆಗೆ ಸ್ಥಾನಮಾನ ರಾಷ್ಟ್ರೀಯ ಸ್ಥಾನಮಾನ ಸಿಗಬೇಕೆಂದೇಳಿ ಸಾಮಾನ್ಯ ಯಡಿಯೂರಪ್ಪ ಅವರು ನೇತೃತ್ವದಲ್ಲಿ ಹೋರಾಟ ಕೂಡ ಮಾಡಬೇಕೆಂದು ತೀರ್ಮಾನ ಕಳೆದ 4 ವರ್ಷ ಹಿಂದೆಗಡೆನೆ ಸಿಕ್ತು. ಅವತ್ತೇ ನಮಗೆ ಬರಬೇಕಾದಂತಹ ಕನ್ನಡಿಗರಿಗೆ ರಾಷ್ಟ್ರೀಯ ಸ್ಥಾನಮಾನ ಬರಲಿಲ್ಲ. ಆದರೆ ಬೇರೆ ಬೇರೆ ಕಾರಣಗಳಿಂದ ಅದು ಬೇರೆ ಬೇರೆ ರೀತಿಯಲ್ಲಿ ಕೂಡ ಒಂದು ಹಿಂದಡಿ ಆಯಿತು. ಅದಕ್ಕೋಸ್ಕರ ಇವತ್ತು ಇಷ್ಟು ವರ್ಷಗಳಾದ್ರೂ ಕೂಡ ಪ್ರಾಯಶಃ ನಮ್ಮೆಲ್ಲರಿಗೆ ಎಲ್ಲ ಕನ್ನಡಿಗರಿಗೆ ಫಲವಾಗಿ ಇವತ್ತು ರಾಷ್ಟ್ರೀಯ ಸ್ಥಾನಮಾನ ಸಿಕ್ಕಿರೋದು ಬಹಳಷ್ಟು ಒಂದು ಸಂತೋಷ ಅಂತ ಹೇಳಿ ಭಾವಿಸುತ್ತಾ ಇವತ್ತು ಇಂದು ಕನ್ನಡ ನಾಡಿನ 52 ವರ್ಷಗಳು ಪೂರೈಸಿಕೊಂಡು 53ನೇ ವಸಂತ ಹೆಜ್ಜೆ ಇಡುತ್ತಂತ ಈ ಶುಭ ಸಂದರ್ಭದಲ್ಲಿ 52 ವರ್ಷಗಳ ಹಿಂದೆ ಹಂಚು ಹೋಗಿದಂತಹ ಕನ್ನಡಿಗರು ಒಂದೇ ಸೂರಿನಡಿ ಕನ್ನಡ ಹೆಸರಿನಲ್ಲಿ ತನ್ನದೇ ಆದಂತಹ ನೆಲ ಕಳೆದುಕೊಂಡು ನವೆಂಬರ್ 1ರಂದು 1956ರಿಂದ ಭಾಷಾವಾರು ಕ್ರಾಂತಿಯ ರಚನೆಯಾಗಿ ಮೈಸೂರು ಪ್ರಾಂತಕ್ಕೆ ತನ್ನದೇ ಆದಂತಹ ಕರ್ನಾಟಕದ ನಾಡಿನ ನಾಮಕರಣ ಆಗಬೇಕೆಂದೇಳಿ ಬಹುದಿನಗಳ ಕನ್ನಡಿಗರ ಕನಸಾಗಿತ್ತು. 1973ರಲ್ಲಿ ದಿವಂಗತ ದೇವರಾಜ್ ಅರಸಿದಂತಹ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಾಗಿದ್ದಂತಹ ಈ ಸಂದರ್ಭದಲ್ಲಿ ವಿಶಾಲ ಮೈಸೂರು ಕರ್ನಾಟಕಕ್ಕೆ ಸಂವಿಧಾನಬದ್ಧವಾಗಿ ಇವತ್ತು ನಾಮಕರಣ ಆಗಬೇಕಂತ ಕನ್ನಡವನ್ನು ಆಗಿಬೇಕಾಗಿತ್ತು. ಕನ್ನಡ ತಾಯಿ ಭುವನೇಶ್ವರಿಗೆ ಕಡಪ್ಸಿನಿಂದ 2000 ವರ್ಷಗಳಿಂದ ಸುವರ್ಣ ಕರ್ನಾಟಕ ಎಂದು ಆಚರಿಸಲಾಗಿದೆ. ರಾಜ್ಯೋತ್ಸವ 53ನೇ ವರ್ಷಗಳಲ್ಲಿ ಹೊಸದಲ್ಲಿ ನಿಂತು ಎದುರು ನಾನು ಉಜ್ವಲ ರಾಸಾಭಿನಂದನ ಆತ್ಮವಿಶ್ವಾಸದಿಂದ ಕರ್ನಾಟಕಕ್ಕೆ ಭವ್ಯವಾದ ಭವಿಷ್ಯ ಇದೆ. ಪ್ರಗತಿ ದಿಟ್ಟ ಹೆಜ್ಜೆಯನ್ನು ಇಟ್ಟಿದ್ದೇವೆ. ನಾವು ಸುಂದರ ಸಮಾಜವನ್ನು ರಚಿಸೋಣ, ನಿಶ್ಚಯದಲ್ಲಿ ಜಯಶೀಲರಾಗೋಣ. ಇಂದು ಕನ್ನಡ ರಾಜ್ಯೋತ್ಸವ, ಕರ್ನಾಟಕದ ರಾಜ್ಯೋತ್ಸವ, ಕನ್ನಡ ಭಾಷೆಯ ರಾಜ್ಯೋತ್ಸವ, ಕನ್ನಡ ಭವ್ಯ ಉತ್ಸವ. ಎಷ್ಟೇ ಸಮಾಜದಲ್ಲಿ ಆಗುವ ವಿಶೇಷಿಸಿದರೂ ಇಂದು ನಮಗೆ ಭವ್ಯ ಅನುಭವ ವಿಷಯದಲ್ಲಿ ಹೆಮ್ಮೆ ಆಗುತ್ತದೆ. ಇವತ್ತು ಇಂಥ ಭಾವನೆಗೆ ಮೂಡಿಸಿದಂತ ಸಹಜ ನಿಮಗೆ ನಮಗೆ ನಮ್ಮದೇ ಆದಂತ ತಾಯಿ ಭಾಷಾ ಬೆಳೆಯುತ್ತಿರೋದು ಬಹಳ ಆಶ್ಚರ್ಯ. ಮಾನ್ಯರೇ, ಮತ ಕುಲ ಬಾಂಧವರು, ಬಡವರು, ಬಲ್ಲಿಗರು, ಅಧಿಕಾರಿ ಅದೆಲ್ಲ ಕೂಡ ಇವರ ಕ್ಷೇತ್ರದಲ್ಲಿ ಕನ್ನಡದ ನಾಡಿನ ಎಲ್ಲ ಕನ್ನಡಿಗರನ್ನು ಎಲ್ಲ ರೀತಿಯಲ್ಲಿ ಕೂಡ ನಾವೆಲ್ಲರೂ ಕೂಡ ಸ್ಮರಿಸಬೇಕಾಗಿದೆ. ಆಗಿರ್ಬೋದು, ಪಾಟೀಲ್ ಪುಟ್ಟಪ್ಪರ್ ಆಗಿರ್ಬೋದು, ಶಿವರುದ್ರಪ್ಪಾರ್ ಆಗಿರ್ಬೋದು, ನಿಸಾರ್ ಅಹಮದ್ ಆಗಿರ್ಬೋದು, ಡಾಕ್ಟರ್ ನರಸಿಂಹಯ್ಯರ್ ಆಗಿರ್ಬೋದು, ತಾಯಿ ತಂದೆ ಕನ್ನಡವೇ ನಮ್ಮ ಬಂಧು ಬಳಗ ಇಂಥ ಮಾತನ್ನು ನಾವೆಲ್ಲರೂ ಕೂಡ ನೆನಪಿಸಿಕೊಂಡು ಇವತ್ತು ಎಲ್ಲಾ ರೀತಿಯಲ್ಲೂ ಕೂಡ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಏನು ಈ ಕರ್ನಾಟಕ ರಾಜ್ಯೋತ್ಸವ ನಾವೇನು ಆಚರಣೆ ಮಾಡ್ಕೊಂತ ಇವತ್ತು ಎಲ್ಲಾ ರೀತಿಯಲ್ಲಿ ಕೂಡ ಇವತ್ತು ನಾನು ಮತ್ತೆ ಪುನಃ ಇದು ಬೆಂಗಳೂರಿಗೆ ಹೋಗಬೇಕಾಗಿದೆ. ಕಳೆದ ಬಾರಿ ಆಗಸ್ಟ್ 15ರಂದು ನಾನು ಆರೋಗ್ಯ ಕೌನ್ಸಿಲ್ ಅಂತೂ ಒಂದು ಕರ್ನಾಟಕ ರಾಜ್ಯೋತ್ಸವ ಅಂಗವಾಗಿ ಒಂದು ಕಾಣಿಕೆಯನ್ನು ಕೊಟ್ಟು ಈ ಕರ್ನಾಟಕ ರಾಜ್ಯದ ಜನರಿಗೆ ಎಲ್ಲರಿಗೂ ಕೂಡ 108 ಒಂದು ಕಾರ್ಯಕ್ರಮ ಅಂತಂದು ಆರೋಗ್ಯ ಕೌಶಲ್ಯ ಅಂತ ತಂದು ಯಾರಿಗೆ ಅಪಘಾತ ಆದಂತ ಎಲ್ಲಾ ಕನ್ನಡದ ನಾಗರಿಕರಿಗೆ ತೊಂದರೆ ಆಗಲಾರದಿಂದಲೇ 108 ನೀವು ಕರೆ ಮಾಡಿದ್ರಿಲ್ಲ. ಇವತ್ತಿನಿಂದಲೇ ಪ್ರಾರಂಭ ಆಗ್ತದೆ. ಅಬ್ದುಲ್ ಕಲಾಂ ಅವರು ಇವತ್ತು ಬೆಂಗಳೂರಲ್ಲಿ ಬಂದು ಆ ಕಾರ್ಯಕ್ರಮದ ಉದ್ಘಾಟನೆಯನ್ನು ಸುಮಾರು 11 ಮಾಡ್ತಾ ಇದ್ದಾರೆ. 11 ಪುನಃ ನಾನು ಬೆಂಗಳೂರು ಹೋಗಬೇಕಾಗಿದೆ. ಆರೋಗ್ಯ ಕೌಶಲ್ ಅಂತ ಒಳ್ಳೆ ಒಂದು ಸ್ಕೀಮ್ ಅನ್ನು ಕೇಂದ್ರ ಸರ್ಕಾರ ತಂದಿದೆ. ಇವತ್ತು ಎಲ್ಲರಿಗೂ ಈ ಕರ್ನಾಟಕ ರಾಜ್ಯದ ಜನರಿಗೆ ಎಲ್ಲರಿಗೂ ಕೂಡ ಇವತ್ತು ಏನೇ ಅಪಘಾತ ಸಂದರ್ಭದಲ್ಲಿ 108 ಅಂತ ತಾವು ಏನು ಕೋಡ್ ಬೇಕಾಗಿಲ್ಲ. ಆ ನಂಬರ್ ಅನ್ನು ಒತ್ತಿದ್ರಿನ ನೇರವಾಗಿ 15 ನಿಮಿಷ ಒಳಗಡೆ ತಮ್ಮ ಮನೆಯ ಹೆಸರಿಗೆ ಸೇರಿಕೊಂಡು ನಿಮಗೆ ಅಪಘಾತ ಆದಂತಹ ಎಲ್ಲಾ ಜನರಿಗೆ ಎಲ್ಲಾ ರೀತಿಯಲ್ಲಿ ಚಿಕಿತ್ಸೆ ಕೊಡುವಂತಹ ಕೆಲಸ ಇವತ್ತು ಆರೋಗ್ಯ ಮತ್ತು ಕುಟುಂಬ ಇಲಾಖೆಯಿಂದ ನಾವು ಮಾಡಿಕೊಟ್ಟಿದ್ವಿ. ಮುಂಬರುವಂತಹ ದಿನಗಳಲ್ಲಿ ಅದೇ ರೀತಿಯಲ್ಲಿ ನಮ್ಮ ಗದಗ ಪಟ್ಟಣದಲ್ಲಿ ಮುಂಬರುವಂತಹ ದಿನಗಳಲ್ಲಿ ಮುಂದಿನ ವರ್ಷ ಕರ್ನಾಟಕ ರಾಜ್ಯೋತ್ಸವ ಅಂಗವಾಗಿ ತಾಯಿ ಭುವನೇಶ್ವರ ಪುತ್ಥಳಿಯನ್ನು ಕೂಡ ಇವತ್ತು ನಮ್ಮ ಗದಗ ಮಧ್ಯಭಾಗದಲ್ಲಿ ನಿರ್ಮಾಣ ಮಾಡಬೇಕೆಂದು ಒಂದು ತೀರ್ಮಾನವನ್ನು ತಗೊಂಡಿದೆ.